ನಮಸ್ಕಾರ ವೀಕ್ಷಕರೇ. ಬೆಂಗಳೂರಿನಲ್ಲಿ ಮುಂಗಾರಿನ ಪ್ರಮಾಣ ಎಷ್ಟು ಹೆಚ್ಚಾಗಲಿದೆ, ಹಾಗೆ ಇಲ್ಲಿಯ ಜನರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಬೇಕು, ಅದೇ ರೀತಿಯಾಗಿ ಈ ಮುಂಗಾರು ಇನ್ನೂ ಎಷ್ಟು ದಿನಗಳ ಕಾಲ ಮುಂದುವರಿಯಲಿದೆ, ಈ ಎಲ್ಲದರ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ನಮ್ಮೊಂದಿಗೆ ಇದ್ದಾರೆ CS ಪಾಟೀಲ್ ಸರ್, ಹವಾಮಾನ ಇಲಾಖೆಯ ವಿಜ್ಞಾನಿಗಳು ನಮ್ಮ ಜೊತೆಗಿದ್ದಾರೆ. ಮಾತನಾಡ್ತಾ ಹೋಗೋಣ. ಸರ್, ಬೆಂಗಳೂರಿನಲ್ಲಿ ಮಳೆಯ ಪರಿಣಾಮ ಹೇಗಿದೆ? ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ರಾಮನಗರ, ಮಂಡ್ಯ, ಬೆಂಗಳೂರು, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳವರೆಗೆ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಳೆಯಾಗುವ ಸಾಧ್ಯತೆಗಳದಾವು. ದಕ್ಷಿಣ ಒಳನಾಡು ಮತ್ತು ಬೆಂಗಳೂರು ನಗರ ಮುಂದಿನ ಹವಾಮಾನದ ಕುರಿತು ಮುಂದಿನ 5 ದಿನಗಳವರೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 50% ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಇದು ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವಂಥದ್ದು. ಅಷ್ಟೊಂದೇನು ಭಾರಿ ಮಳೆಯಾಗುವ ಎಲ್ಲಿ ನಿರೀಕ್ಷಣೆಗಳು ಇಲ್ಲ. ಸಂಜೆ ಅಥವಾ ರಾತ್ರಿ ವೇಳೆ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ಇದೆ. ಸಂಜೆ ಮತ್ತು ರಾತ್ರಿ ವೇಳೆನೇ ಹೆಚ್ಚಿಗೆ ಮಳೆ ಆಗೋದು ಸಾಮಾನ್ಯವಾಗಿ. ಈ ಗ್ರಾಮೀಣ ಭಾಗದ ಜನರಿಗೆ ನಿಮ್ಮ ಸಲಹೆ? ಅದು ನಾನು ಗ್ರಾಮೀಣ ಭಾಗದ ಜನರಿಗೆ ಏನು ಸಲಹೆ ಕೊಡ್ತಾನಂದ್ರೆ, ಕೃಷಿಕರ ಈ ಒಂದು ಮಳೆಯನ್ನು ಆದಷ್ಟು ಮಟ್ಟಿಗೆ ಅದನ್ನು ಹಾರ್ವೆಸ್ಟ್ ಅಂದ್ರೆ ಸಂಗ್ರಹಿಸ್ಕೊಳ್ಬೇಕು ಮತ್ತು ಉಳಿಸ್ಕೋಬೇಕು. ಮತ್ತು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಇದನ್ನು ಯಾವ ರೀತಿ ಬಳಸ್ಕೋಬೇಕು ಅವರು ಬಳಸ್ಕೊಳ್ಬೋದು. ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಹೆಚ್ಚಾಗಿ ಮಳೆ ಕಂಡು ಅಲರ್ಟ್ಗಳನ್ನೇನು ಘೋಷಿಸುವುದು ಇದೇನಾ? ಬೆಂಗಳೂರಿನಲ್ಲಿ ಏನಂತ ಮುಂದಿನ 5 ದಿನಗಳವರೆಗೆ ಅಷ್ಟೊಂದು ಭಾರಿ ಮಳೆ ಆಗುವ ಸಾಧ್ಯತೆಗಳಿಲ್ಲ. ಆದರೆ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಳೆಯಾಗುವ ಸಾಧ್ಯತೆಗಳದಾವೆ. ಬೆಂಗಳೂರು ಜನರಿಗೆ ಈ ಮಳೆಯಿಂದ ಏನಾದರೂ ಅಂದರೆ ಗಂಭೀರತೆ ಉಂಟಾಗೋದಿದೆಯಾ ಅಥವಾ ರಿಲೀಫ್ ಆಗಿರ್ಬೋದಾ? ಬೆಂಗಳೂರು ಜನ ರಿಲೀಫ್ ಆಗಿರ್ಬೋದು. ಅಷ್ಟೊಂದೇನು ಭಾರಿ ಮಳೆ ತರುವಂಥ ವೆದರ್ ಸಿಸ್ಟಮ್ಸ್ ಏನಿಲ್ಲ, ಏನಂತ ತೊಂದರೆ ಇಲ್ಲ ಈ ಒಂದು ಮುಂದಿನ 5 ದಿನಗಳವರೆಗೆ. ಮುಂಗಾರಿನಿಂದ ಯಾವ್ಯಾವ ರೀತಿಯ ಸಾಂಕ್ರಾಮಿಕ ರೋಗಗಳು ಕಂಡು ಬರ್ಬೋದು? ಇವೆಲ್ಲ ಸಾಮಾನ್ಯ. ಡೆಂಗು ಜ್ವರ, ಕೆಲವೊಂದು ಕಾಲ್ರಾ, ಕೆಲವು ಮಲೇರಿಯಾ ಇವೆಲ್ಲ ಬರ್ತಾವೆ. ಅವರೆಲ್ಲ ಇದನ್ನು ಸೊಳ್ಳೆಗಳನ್ನು ಕಂಟ್ರೋಲ್ನಾಗ ಇಟ್ಕೋಬೇಕು. ಮತ್ತು ಫ್ರೆಶ್ ಫುಡ್ ತೊಗೊಳೋದ್ರಿಂದ ಮತ್ತು ಇದು ಸ್ವಚ್ಛವಾದ ನೀರು ತೊಗೊಳೋದ್ರಿಂದ ಇದನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ಧನ್ಯವಾದಗಳು ಸರ್. ಧನ್ಯವಾದಗಳು.